ಎಚ್ ಎಮ್ ಟಿಯ ಕಾರ್ಖಾನೆ ಏನಿದೆ, ಆ ಕಾರ್ಖಾನೆಯ ಭೂಮಿಯ ಬಗ್ಗೆ ಒಬ್ಬ ರಾಜ್ಯದ DFO ಅವರ ಒಂದು ನಿವೃತ್ತಿ ಹೊಂದೋದಕ್ಕಿಂತ ಒಂದು ವಾರದ ಮುಂಚೆ ಈ ಒಂದು ಆದೇಶವನ್ನು ಹೊರಡಿಸಿ, ಕಾನೂನು ಬಾಹಿರವಾಗಿಯೇ ಹೇಳ್ತೀನಿ ನಾನು, ಕೋರ್ಟ್ಗೆ ಸಬ್ಜುಡಿಸಿದ್ರು. ಈಗಾಗಲೇ ಈ ಒಂದು ಭೂಮಿಗೆ ಸಂಬಂಧಪಟ್ಟಾಗೆ HMT ಮತ್ತು ರಾಜ್ಯ ಸರ್ಕಾರದ ನಡುವೆ ಇನ್ನೂ ಮ್ಯಾಟರು ಕ್ಲೋಸ್ ಆಗಿಲ್ಲ. ಇವತ್ತು ಅಲ್ಲಿ ವಾದ ಪ್ರತಿವಾದದ ಹಂತದಲ್ಲಿ ಇರ್ತಕ್ಕಂಥದ್ದೇನಿದೆ, ಈ ಅಧಿಕಾರಿಗೆ ಯಾವುದೇ ಈ ರೀತಿಯ ಒಂದು ಆದೇಶವನ್ನು ಮಾಡ್ತಕ್ಕಂಥದ್ದಕ್ಕೆ ಕಾನೂನು ಬಾಹಿರವಾಗಿ ತೆಗೆದುಕೊಂಡಂಥ ನಿರ್ಧಾರ ಏನಿದೆ, ಕೋರ್ಟ್ನ ತೀರ್ಪು ಬರದೆ ಇವರೇ ಏಕಾಏಕಿ ಏನೋ ಒಂದು ಸುಮೋಟೋ ತಗೊಂಡಿದ್ದಾರೆ ನಿರ್ಧಾರ. ಬಹುಶಃ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಉಳಿಬಾರ್ದು ಅಂತಕ್ಕಂಥದ್ದು ಇವರು ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಸರ್ಕಾರದ ಹಲವಾರು ರೀತಿಯ ತಪ್ಪು ನಿರ್ಧಾರಗಳಿಂದ ಈಗಾಗಲೇ NGFನ ಭೂಮಿಯ ಒಂದು ಅಕ್ರಮಗಳನ್ನು ನಡೆಸಿದ್ರು. ಇವತ್ತು ಈ ಒಂದು ನಿಮ್ಮ ಮೈಸೂರು ಪೇಪರ್ ಮಿನರಲ್ಸು ಅದರ ಹಣೆಬರ ಏನಾಗಿದೆ ಶಿವಮೊಗ್ಗದಲ್ಲಿ. ಈ ಕಾರ್ಖಾನೆಯನ್ನು ನಾವು ಪುನಶ್ಚೇತನಗೊಳಿಸಬೇಕು ಅಂತ ಹೇಳಿ ನಾನು ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ಕೇಂದ್ರ ಸರ್ಕಾರದ ಒಂದು ಡಿಸ್ಇನ್ವೆಸ್ಟ್ಮೆಂಟ್ನ ತೀರ್ಮಾನಗಳೇನಾಗಿದೆ ಅದನ್ನು ಹಿಂಪಡೆದು ಕ್ಯಾಬಿನೆಟ್ನಲ್ಲಿ ಈ HMTಯ ಒಂದು ಕಾರ್ಖಾನೆಗಳಿಗೆ ಪುನಶ್ಚೇತನ ಕೊಡಬೇಕು ಅಂತ ನಾನು ಹೊರಟಂಥ ಸಂದರ್ಭದಲ್ಲಿ ಕಳೆದ ಬಹುಶಃ 1 ವರ್ಷದಿಂದ ಹಿಂದೆ ಇದ್ದಂಥ ಅರಣ್ಯ ಸಚಿವರನ್ನು ಒಳಗೊಂಡಂತೆ HMTಯ ಭೂಮಿ ಮೇಲೆ ಇವರ ಅತಿಕ್ರಮಣ ಅಂತೀನಿ ನಾನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸರ್ಕಾರ, ರಾಜ್ಯ ಸರ್ಕಾರ. ಈ ಕಾರ್ಖಾನೆ ಪ್ರಾರಂಭ ಆಗಿದ್ದು 1960-65 ಆಸ್ಪಾಸ್ನಲ್ಲಿ. ಮೈಸೂರು ಅರಸರು ಆ ಒಂದು ಸಂದರ್ಭದಲ್ಲಿ ಇನ್ನೂ ನಮ್ಮ ಫಾರೆಸ್ಟ್ನ ಕೆಲವು ಆ್ಯಕ್ಟ್ಗಳು ಬರೋದಕ್ಕಿಂತ ಮುಂಚೆನೇ ಅದೆಲ್ಲ ಒಂದು ಭಾಗ ಆಮೇಲೆ ಚರ್ಚೆ ಮಾಡ್ತೀನಿ. ನಿರಂತರವಾಗಿ HMT ಕಾರ್ಖಾನೆ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿ ಸಾವಿರಾರು ಕುಟುಂಬಗಳ ಬದುಕಿಗೆ ಶಕ್ತಿ ತುಂಬಿದಂಥ ಒಂದು ಕಾರ್ಖಾನೆ ಇದು. ಇದು ಬರೀ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಸೀಮಿತವಾಗಿಲ್ಲ. ಹೈದರಾಬಾದ್ನಲ್ಲಿ ಸುಮಾರು 1200 ಎಕರೆ ಭೂಮಿ ಇದೆ ಒಡೆತನದಲ್ಲಿ HMT. ಈ ಬೆಂಗಳೂರು ಕರ್ನಾಟಕದಲ್ಲಿದ್ದಂಥ HMTಯಲ್ಲಿ ಬಂದಂಥ ಲಾಭಾಂಶದಲ್ಲಿ ಯಾವುದೇ ರೀತಿಯ ಸರ್ಕಾರದ ನೆರವುಗಳು ದೊಡ್ಡ ಮಟ್ಟದಲ್ಲಿ ದೊರಕದೇ ಇದ್ದರು. ದೇಶದ 6 ಭಾಗದಲ್ಲಿ ಬೆಂಗಳೂರಿನಲ್ಲಿ ಉತ್ಪಾದನೆ ಅಂತ ಸಂಪತ್ತಿನಿಂದ ಹಿಂದೆ ಈ HMTಯ ಸ್ವಾಮ್ಯ ಅಡಿನಲ್ಲಿ ಕಾರ್ಖಾನೆಗಳು ಪ್ರಾರಂಭ ಆಗಿ ನಡೆದಂಥದ್ದು ಯಶಸ್ವಿಯಾಗಿ. ಪಕ್ಕದ ಕೇರಳದಲ್ಲಿ ಕಾಲಾಮಸೂರಿ ಅಂತಕ್ಕಂಥ ಪ್ರದೇಶದಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಕಾರ್ಖಾನೆ ನಡೀತಾ ಇತ್ತು, ಈಗಲೂ ನಡೀತಾ ಇದೆ. ಹೈದರಾಬಾದ್ನಲ್ಲಿ ನಡೀತಾ ಇದೆ. ಅಲ್ಲಿಂದ ಡೈರಿಗೆ ಸಂಬಂಧಪಟ್ಟಂಥ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ನಮ್ಮ ಉತ್ತರಾಖಂಡಲ್ಲಿ ನಡೀತಾ ಇರತಕ್ಕಂಥದ್ದು ಇರ್ಬೋದು. ಹೀಗೆ ಹಲವಾರು ಭಾಗದಲ್ಲಿ, ಮತ್ತು ಪಿಂಜೋರ ಅಂತೇಳಿ HMT ಟ್ರ್ಯಾಕ್ಟ್ರಿಗಳು ಒಂದು ಕಾಲದಲ್ಲಿ ಭಾಳ ಫೇಮಸ್ ಇತ್ತು. ಅದು ದೊಡ್ಡ ಮಟ್ಟದಲ್ಲಿ ನಡೆದಂಥದ್ದು ಇವತ್ತು ನಿಷ್ಕ್ರಿಯವಾಗಿರ್ತಕ್ಕಂಥದ್ದು.